ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲಿವರೆಗೂ ಬಂದು ಸೇರಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಜೊತೆ ಇದು ಒಂದೇ ಒಂದು ಅಸ್ತ್ರ, ಅದು ಧೈರ್ಯ. ಆ ಧೈರ್ಯ ಹುಟ್ಟಕ್ಕೆ ಕಾರಣ ನಮ್ಮಲ್ಲಿರೋ ಸತ್ಯ. ನ್ಯಾಯಕ್ಕಾಗಿ ಹೋರಾಡೋಣ. ಮನೀಶ್ ಸಿಕ್ಕಿಬಿದ್ದ. ಮೇಡಮ್ ಅಲ್ಲಿ ನೋಡಿ. ಅಲ್ಲ ಮೇಡಮ್, ಇವರೆಲ್ಲ ಸತ್ತೋಗಿದ್ರಲ್ವಾ? ಅಂದ್ರೆ ಸತ್ತಿರದೆ ಸುಳ್ಳ? ತಪ್ಪಿಸ್ಕೊಳಕ್ ಬಿಡ್ಬಾರ್ದು. ಸರಿಯಾಗಿ ಪಾಠ ಕಲಿಸ್ಬೇಕು ಅವನ್ಗೆ. ಕೋರ್ಟ್ ಪ್ರೊಸೀಡಿಂಗ್ಸ್ ಶುರು ಆಗೋಕ್ಕೂ ಮುಂಚೆ ಅವನ್ನ ಕೋರ್ಟ್ ಪ್ರೆಸೆಂಟ್ ಮಾಡಬೇಕು. ಸರ್, ಈ ಕೇಸಲ್ಲಿ ನೀವು ಗೆಲ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇದೆಯಾ? ಮಾತಾಡಿ ಸರ್. ನಿಮ್ಮ ವಿರುದ್ಧ ರಾಜ್ಯಾದ್ಯಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೊರಗಡೆ ಜನ ನಿಮ್ಮ ಬಗ್ಗೆ ಆಡ್ಕೋತಾ ಇದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ನಿಧಿ, ನಿಧಿ, ನೀವೇನು ಬರಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ, ಹೋಗಿ ಇಲ್ಲಿಂದ. ನನಗ್ ತೊಂದರೆ ಆದ್ರೂ ಪರವಾಗಿಲ್ಲ ಸರ್, ಆದ್ರೆ ನಿಮ್ಗೇನು ಆಗ್ಬಾರ್ದು ಅಷ್ಟೇ. ನಿಲ್ಸಿ ಸರ್, ಒಂದೇ ನಿಮಿಷ ಮಾತಾಡ್ಬೇಕು ಸರ್. ನೀವೆಲ್ಲರೂ ಏನ್ ಅನ್ಕೊಂಡಿದ್ದೀರಾ? ತಲೆಗೊಬ್ರೊಬ್ರು ಒಂದೊಂದು ಮಾತಾಡ್ತಿದ್ರೆ ಏನ್ ಅರ್ಥ? ಕೋರ್ಟ್ ಅಲ್ಲಿ ಇನ್ನು ಇಯರಿಂಗೇ ಶುರು ಆಗಿಲ್ಲ, ನಿಮ್ಗಳನ್ನ ಜಜ್ಮೆಂಟ್ ನ ಪಾಸ್ ಮಾಡಿದ್ರೆ ಹೇಗೆ? ಸತ್ಯ ಏನಂತಾದ್ರೂ ಎಲ್ರಿಗೂ ಗೊತ್ತಾಗದ್ ಬೇಡ್ವಾ? ಅವರು ಅಪರಾಧಿ ಅಲ್ಲ, ನಿರಪರಾಧಿ. ಕಿಲ್ಲರ್ ಡಾಕ್ಟರ್ ಅಂತ ಕಿರ್ಚಾಡ್ತಿದ್ರಲ್ಲ, ಅವ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಇಲ್ಲಿವರೆಗೂ ಒಂದ್ ತಾಯಿ ಆಗ್ಲಿ ಮಗುನಾಗ್ಲಿ ಸಾಯೋದಕ್ ಬಿಟ್ಟಿಲ್ಲ ಅವರು. ಅಂತವ್ರನ್ನ ನೀವು ಅಪರಾಧಿ ಅಂತ ಕರಿತಿದ್ದೀರಲ್ಲ. ಏನಾಗಿದೆ ಅಂತ ತಿಳ್ಕೊಳಕ್ ಮುಂಚೆನೆ ನೀವೆಲ್ಲರೂ ಈ ರೀತಿ ಮಾತಾಡ್ತಿದ್ದೀರಲ್ಲ. ನೀವ್ ಈ ರೀತಿ ಮಾತಾಡೋದಕ್ಕೆ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಹೇಳಿ, ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ನ್ಯೂಸ್ ನೋಡ್ಕೊಂಡ್ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರೋದಕ್ ಆಗೋದಿಲ್ಲ. ಕೋರ್ಟಲ್ಲಿ ಇವರು ನಿರಪರಾಧಿ ಅಂತ ಪ್ರೂವ್ ಆದ್ಮೇಲೆ ನೀವಾಗ ಕಿರ್ಚಾಡ್ತಿದ್ದೀರಲ್ಲ, ಅದೇ ರೀತಿ ಬಂದು ಕ್ಷಮೆ ಕೇಳ್ತೀರಾ? ಮಾತಾಡಿ, ಸಾರಿ ಕೇಳ್ತೀರಾ? ಆ ಧೈರ್ಯ ನಿಮ್ಗೆ ಯಾರಿಗಾದ್ರೂ ಇದೆಯಾ? ನೀವೆಲ್ರೂ ಗುಂಪಲ್ಲಿ ಕಿರ್ಚಾಡ್ತೀರಾ, ಆಮೇಲೆ ಪತ್ತೆನೇ ಇಲ್ದಿರಂಗ್ ಓಡೋಗ್ತೀರಾ. ನೀವ್ ಆಡೋ ಪ್ರತಿಯೊಂದ್ ಮಾತು ನಮಗ್ ಚುಚ್ಚುತ್ತೆ. ಅದನ್ನ ನೀವೆಲ್ರೂ ಸರಿ ಮಾಡೋದಕ್ಕೆ ವಾಪಸ್ ಬರ್ತೀರಾ? ಡಾಕ್ಟರ್ ಕರ್ಣ ಅವರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನೀವೆಲ್ರೂ ಬಂದ್ ಸಾರಿ ಕೇಳ್ತೀರಾ? ಹಾ, ಮಾತಾಡಿ, ಎಲ್ರೂ ಬಂದ್ ಸಾರಿ ಕೇಳ್ತೀರಾ? ಹಾ, ಕೇಳ್ತೀನಿ ಅನ್ನೋದಾದ್ರೆ ನೀವ್ ಎಷ್ಟ್ ಬೇಕಾದ್ರೂ ಕಿರ್ಚಾಡಿ, ಕೂಗಾಡಿ.
ಇವರನ್ನ ಈಗಲೇ ಕರ್ಕೊಂಡು ಹೋಗಿ ಅಣ್ಣನ ಹೇಗಾದ್ರೂ ಮಾಡಿ ಉಳಿಸ್ಬೇಕು. ಅಲ್ಲಿ ನೋಡಿ ಪಾಪ ಹೆಣ್ಮಕ್ಳಿಗೆಲ್ಲ ಎಷ್ಟೊಂದು ಹಿಂಸೆ ಕೊಡ್ತವ್ರೆ. ಹೆಣ್ಮಕ್ಳ ಮೇಲೆ ದರ್ಪ ತೋರಿಸಿದ್ದಾರೆ ಅಂದರೆ ಇವತ್ತವ್ರಿಗೆ ಸರಿಯಾದ ಪಾಠ ಕಳಿಸ್ಬೇಕು. ಅವ್ನು ತಪ್ಪಿಸ್ಕೋಬಹುದು. ಆ ಕಡೆ ಇನ್ನೊಂದು ಬಾಗ್ಲಿದೆ, ನಾವಿಬ್ರು ಆ ಕಡೆ ಹೋಗ್ತೀವಿ. ಈ ಕಡೆನೂ ಒಂದು ಬಾಗ್ಲಿದೆ, ಅವ್ನು ತಪ್ಪಿಸ್ಕೋಬಹುದು. ನಾನು ಈ ಕಡೆಯಿಂದನೇ ಬರ್ತೀನಿ. ಸರ್, ಯಾವ ಕಡೆಗೆ ಹೊರಟ್ರಿ ಸರ್? ಕಾಫಿ, ಟೀ, ಜ್ಯೂಸ್ ಏನಾದರೂ ಬೇಕಾ? ಅಥವಾ ಎನರ್ಜಿ ಡ್ರಿಂಕ್? ಓಡಿ ಓಡಿ ಸುಸ್ತಾಗಿರುತ್ತೆ ಅನ್ಸುತ್ತೆ. ಜೊತೆಗೆ ಒಳ್ಳೆ ಊಟ ಕೂಡ ಇದೆ, ಫ್ರೀಯಾಗಿ. ಬಾಳೆ ಎಲೆ ಊಟ. ಒಂದ್ಸಲ ರುಚಿ ನೋಡಿ, ಲೈಫ್ ಲಾಂಗ್ ಟೇಸ್ಟೇ ಮರೆಯಲ್ಲ. ಡಾಕ್ಟರ್ ಮನೀಶ್ ಅವರೇ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಎಮರ್ಜೆನ್ಸಿ ಕೇಸ್ ಏನಾದರೂ ಇದೆಯಾ? ನೀನ್ ಏನ್ ಮಾಡಿದ್ಯಾ ಅಂತ ನಮಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಮರ್ಯಾದೆಯಿಂದ ತಪ್ಪು ಒಪ್ಕೊಂಡ್ರೆ ಸರಿ. ನಿಜ ಹೇಳ್ತಿದ್ದೀನಿ, ನಂದೇನು ತಪ್ಪಿಲ್ಲ. ಏಯ್, ಏನು ಗೊತ್ತಿಲ್ದಿರೋ ಥರ ಡ್ರಾಮಾ ಆಡಿದ್ರೆ ನಿನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಡ್ತೀವಿ. ಹುಷಾರ್. ನೋಡಿ, ನನ್ನ ಸುದಿಗೆ ಬರಬೇಡಿ. ನಾನು ಸರಿ ಇಲ್ಲ ಹೇಳ್ತಿದ್ದೀನಿ. ಇನ್ವಿಟೇಷನ್ ಕೊಟ್ಟು ಮದ್ವೆ ಕರ್ತಿದ್ದೀರಾ, ನನ್ನ ವಿಷಯಕ್ಕೆ ಬರಬೇಡಿ ಅಂದ್ರೆ ಹೆಂಗಾಗುತ್ತೆ? ಮುಯ್ ಕೊಡ್ಲೇಬೇಕಲ್ವಾ? ಏಯ್,